ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲಲ್ಲಿದೆ. ಈಗ ರೌಡಿಗಳ ಸಹವಾಸವನ್ನ ದರ್ಶನ್ ಮಾಡ್ತಾ ಇದ್ದಾರೆ. ಆ ಸಹವಾಸ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡಿದೆ. ಇನ್ನೆರಡು ದಿನದಲ್ಲಿ ಬೇರೆ ಜೈಲಿಗೆ ದರ್ಶನ್ನ ಶಿಫ್ಟ್ ಮಾಡೋದು ಫಿಕ್ಸ್. ಇವತ್ತು ಅಥವಾ ನಾಳೆ ಕೋರ್ಟ್ ಅನುಮತಿಗಾಗಿ ಅರ್ಜಿಯನ್ನ ಹಾಕಲಾಗಿದೆ. ಕೋರ್ಟ್ ಅನುಮತಿಯನ್ನ ಪಡೆದು ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು, ಈ ಬಗ್ಗೆ ಸಿಎಂ ಜೊತೆಗೆ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಬಳ್ಳಾರಿ ಅಥವಾ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಪ್ರಕರಣ ನಡೆದು 2 ತಿಂಗಳು ಕಳೆದಿದೆ. ಇಂತಹ ಸಂದರ್ಭದಲ್ಲಿ ಈಗ ಇಡೀ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದು ದರ್ಶನ್ ಜೈಲಲ್ಲಿ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ. ಎಲ್ಲಾ ಫೆಸಿಲಿಟಿಗಳು ಸಿಗ್ತಾ ಇದೆ. ರೌಡಿಗಳ ಸಹವಾಸ ಆಗ್ತಾ ಇದೆ. ರೌಡಿ ಶೀಟರ್ಗಳ ಜೊತೆಗೆ ಮಾತನಾಡಿ ಅಲ್ಲಿ ನಕ್ಕು ನಲಿದು ಹರಟೆಯನ್ನ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರಕ್ಕೆ ಈ ಪ್ರಕರಣ ಕಾರಣ ಆಗಿದೆ. ಯಾರ ಪ್ರಭಾವಕ್ಕೂ ಮಣಿಯಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇಲ್ಲಿ ಪ್ರಭಾವಕ್ಕೆ ಒಳಗಾಗಲಾಯ್ತಾ? ಜೈಲಾಧಿಕಾರಿಗಳು ಕೂಡ ಇಲ್ಲಿ ಎಲ್ಲರನ್ನ ಒಂದು ರೀತಿಯಾಗಿ ನೋಡಿದ್ರೆ ದರ್ಶನ್ ಅನ್ನ ಅವರ ಟೀಮ್ ಆಗಿರ್ಬೋದು ಅಥವಾ ಯಾರು ಹಣವನ್ನ ಕೊಡ್ತಾರೆ ಅಂಥವರಿಗೆ ರಾಜಮರ್ಯಾದೆ ಕೊಡುವಂತಹ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಿಂದಿನಿಂದಲೂ ಇಂತಹ ವಿಚಾರಗಳು ನಡೀತಾ ಇತ್ತಾ? ಹಾಗಿದೆ ಜೈಲಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತಾ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ಮಟ್ಟದಲ್ಲಿ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ದರ್ಶನ್ ಐಷಾರಾಮಿ ಜೀವನ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ಬಗ್ಗೆ ಸಿಎಂ ಹಾಗೆಯೇ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಎನ್ಕ್ವೈರಿ ಮಾಡಕ್ಕೆ ಹೇಳಿದೀವಿ, ಜನ ಸಸ್ಪೆಂಡ್ ಮಾಡಿದೀವಿ. ಇನ್ನೂ ಯಾರನ್ನಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ಬೇರೆ ಜೈಲ್ಗಳಿಗೆ ಕಳಿಸಬೇಕು ಅಂದ್ರೆ ಕಳಿಸ್ತೀವಿ. ಅದೇ ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ. ಅದು ಅಂಡರ್ ಟ್ರೇಯಲ್ಲಿ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಈಗ 2-3 ದಿನದಲ್ಲೇ ಮಾಡ್ತಾರೆ. ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. 3 ತಂಡಗಳನ್ನ ರಚನೆ ಮಾಡಲಾಗಿದೆ. ಶಿಫ್ಟ್ ಮಾಡೋದಿಕ್ಕೂ ಕೂಡ ಬೇರೆ ಜೈಲಿಗೆ ಈಗ ವರ್ಗಾವಣೆ ಮಾಡೋದಿಕ್ಕೂ ಕೂಡ ಈಗ ತಯಾರಿಯನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈಗ ಬೇರೆ ಜೈಲಿಗೆ ಕಳುಹಿಸೋದಿಕ್ಕೆ ಇರುವಂತಹ ಮಾರ್ಗಗಳು ಒಂದ್ ಕಡೆಯಾದ್ರೆ ಆ ಸ್ಟ್ರಾಟಜಿ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸೆಂಟ್ರಲ್ ಜೈಲಿನಿಂದ ದರ್ಶನ್ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಅದು ಫಿಕ್ಸ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಅದರಲ್ಲೂ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ. ಹಾಗಾದ್ರೆ ಇಲ್ಲಿ ಯಾವ ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆಗಳು ಇದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಹಿಂಡಲಗ ಜೈಲ್ ಆಗಿರ್ಬೋದು, ರಾಮನಗರ ಆಗಿರ್ಬೋದು ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏನೇನು ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನು ಮುಂದಿನ ಒಂದು ಪಾಯಿಂಟ್ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿನ ಸ್ಟ್ರಾಟಜಿಗಳನ್ನ ನಾವು ಗಮನಿಸ್ತಾ ಹೋಗೋಣ. ಇಲ್ಲಿ ರೌಡಿ ಶೀಟರ್ಗಳನ್ನು ಶಿಫ್ಟ್ ಮಾಡೋದಕ್ಕೂ ಕೂಡ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಈಗ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದ್ ಕಡೆ ಇಲ್ಲಿ ದರ್ಶನ್ ಅಂಡ್ ಗ್ಯಾಂಗ್, ಮತ್ತೊಂದ್ ಕಡೆ ರೌಡಿ ಶೀಟರ್ಗಳ ಸಂಪರ್ಕ ಆಗ್ತಾ ಇದೆ. ಹಾಗಾದ್ರೆ ಯಾರನ್ನ ಇಲ್ಲಿ ಶಿಫ್ಟ್ ಮಾಡಬೇಕು, ಎಲ್ಲಿಗೆ ಮಾಡಬೇಕು? ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಇಲ್ಲಿ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಕೇವಲ ಬೆಂಗಳೂರಲ್ಲೇ ಇದ್ರೆ ಎಲ್ಲರೂ ಕೂಡ ಇಲ್ಲಿನ ಒಂದು ವಿಚಾರಗಳನ್ನು ಗಮನಿಸುವಂತಹ ನಾವು ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣಿಗಳು ಇದ್ದಾರೆ, ಮತ್ತೊಂದು ಕಡೆ ಈಗಾಗಲೇ ಸೆಲೆಬ್ರಿಟಿಗಳು ಇದ್ದಾರೆ, ರೌಡಿ ಶೀಟರ್ಗಳು ಇದ್ದಾರೆ, ಬೇರೆ ಬೇರೆ ಪ್ರಕರಣದಲ್ಲಿರುವಂತಹ ಆರೋಪಿಗಳು, ಅಪರಾಧಿಗಳು ಎಲ್ಲರೂ ಕೂಡ ಇದ್ದಾರೆ. ಹಾಗಾದ್ರೆ ಕೇವಲ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಮಾತ್ರ ಶಿಫ್ಟ್ ಮಾಡೋದಾ ಅಥವಾ ರೌಡಿಗಳನ್ನು ಶಿಫ್ಟ್ ಮಾಡಬೇಕಾ ಅಂತ ಹೇಳಿದ್ರೆ ಅಂತಹ ಚಿಂತನೆ ಕೂಡ ಇದೆ. ಇನ್ನು ವಿಲ್ಸನ್ ಗಾರ್ಡನ್ ನಾಗ ಜೊತೆಗೆ ಕುಳ್ಳ ಸೀನನ್ನು ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅವರನ್ನ ಕೂಡ ಈ ಜೈಲಿನಿಂದ ಈಗಾಗಲೇ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರೌಡಿಗಳ ಸಂಪರ್ಕ ಸಿಗದ ಹಾಗೆ ಮಾಡುವಂತಹ
ಪ್ಲಾನ್ ಇದರ ಹಿಂದೆ ಇರೋದು. ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಇದರ ಸ್ಟ್ರಾಟಜಿ ಏನು, ಶಿಫ್ಟ್ ಯಾಕೆ ಮಾಡ್ಲಾಗ್ತಾ ಇದೆ, ಶಿಫ್ಟ್ ಮಾಡುವಂತಹ ಒಂದು ಹಿನ್ನೆಲೆ ಏನು, ಇದನ್ನ ಶಿಫ್ಟ್ ಮಾಡಿದ್ರೆ ಸರಿ ಹೋಗತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ. ಬೇರೆ ಜೈಲಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ರೆ ಆಗ ಹೇಗಾಗತ್ತೆ ಅಂತ ಹೇಳಿ. ಬಟ್ ಇವೆಲ್ಲದರ ಬಗ್ಗೆ ಕೂಡ ಸರ್ಕಾರ ಬಹಳ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡಿದೆ. ಈಗಾಗಲೇ ಸರ್ಕಾರವನ್ನ ಮುಜುಗರಕ್ಕೆ ಈಡು ಮಾಡಿದೆ ಈ ಪ್ರಕರಣ. ಯಾವಾಗ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾದ್ರು ದೊಡ್ಡ ಮಟ್ಟದಲ್ಲಿ ನ್ಯಾಯಾಂಗದ ಮೇಲೆ ಒಂದು ಭರವಸೆ ಬಂತು, ಇನ್ನಷ್ಟು ನಂಬಿಕೆ ಹೆಚ್ಚಾಯ್ತು. ಆದ್ರೆ ದರ್ಶನ್ಗೆ ಜೈಲಲ್ಲಿ ಐಷಾರಾಮಿ ವ್ಯವಸ್ಥೆಗಳನ್ನ ನೀಡಲಾಗ್ತಾ ಇದೆ, ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಸಾಮಾನ್ಯ ಕೈದಿಗಳ ರೀತಿ ಇಲ್ಲ ಅಂತ ಗೊತ್ತಾದಾಗ ಸರ್ಕಾರದ ಮೇಲೆ ಒಂದಷ್ಟು ನಂಬಿಕೆ ಇಲ್ಲಿ ಹುಸಿಯಾಯಿತು. ಪ್ರಭಾವಿಗಳನ್ನ ಒತ್ತಡಕ್ಕೆ ಮಣಿಯಿತ ಸರ್ಕಾರ, ಜೈಲಿನ ಅಧಿಕಾರಿಗಳು ಕೇಳಿದ್ದೆಲ್ಲ ಕೊಡ್ತಾರಾ, ಕಾಸು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಹೊಟ್ಟು ಹಾಕಿದೆ. ಈಗಾಗಲೇ ದರ್ಶನ್ ಅಂಡ್ ಟೀಮ್ ಆಗಿರ್ಬೋದು ರೌಡಿ ಶೀಟರ್ಗಳನ್ನ ರಾಜ್ಯದ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ, ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಈಗ ಚಿಂತನೆಯನ್ನ ಮಾಡಲಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿರುವಂತಹ ಪ್ರಮುಖ ಜೈಲುಗಳು ಯಾವ್ಯಾವುದು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ರಾಜ್ಯದ ಸೆಂಟ್ರಲ್ ಜೈಲುಗಳ ಕಡೆ ಗಮನ ಹರಿಸೋಣ. ಮೊದಲನೇದಾಗಿ ಕೇಂದ್ರ ಕಾರಾಗೃಹ ವಿಜಯಪುರದಲ್ಲಿ ಇರುವಂತಹ ಜೈಲನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಲ್ಲಿಗೆ ಕಳುಹಿಸುವಂತಹ ಚಾನ್ಸಸ್ ಇದೆಯಾ ಅನ್ನುವಂತಹ ಪ್ರಶ್ನೆ. ಆದ್ರೆ ಈಗಾಗಲೇ ನಾವು ಹೇಳಿದಾಗೆ ಬಳ್ಳಾರಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು ಅಥವಾ ಬೆಳಗಾವಿಯ ಒಂದು ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಮತ್ತೊಂದು ಕಾರಾಗೃಹ, ಕೇಂದ್ರ ಕಾರಾಗೃಹ ಇರುವಂತದ್ದು ಅದು ಕಲಬುರಗಿಯಲ್ಲಿ. ಕೇಂದ್ರ ಕಾರಾಗೃಹ ಕಲಬುರಗಿಯಲ್ಲೂ ಕೂಡ ಈಗ ಜೈಲು ಇರೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ರಾಜ್ಯದ ಸೆಂಟ್ರಲ್ ಜೈಲುಗಳು, ಪ್ರಮುಖವಾದ ಸೆಂಟ್ರಲ್ ಜೈಲುಗಳು ಯಾವುದು ಅಂತ ನಾವು ಗಮನಿಸ್ತಾ ಹೋದ್ರೆ ಅನೇಕ ರೌಡಿ ಶೀಟರ್ಗಳನ್ನ, ಭೂಗತ ಪಾತಕಿಗಳನ್ನ ಕೆಲವು ಕಡೆ ಇಲ್ಲೇ ಇಡಬೇಕು ಅನ್ನುವಂತಹದ್ರಲ್ಲೂ ಕೂಡ ಪ್ರಮುಖವಾದಂತಹ ಜೈಲು ಅಂತ ಹೇಳಿದ್ರೆ ಅದು ಕೇಂದ್ರ ಕಾರಾಗೃಹ ಬೆಳಗಾವಿ ಅನ್ನೋದು. ಅದರ ಜೊತೆಗೆ ಮತ್ತೊಂದು ಕೇಂದ್ರ ಕಾರಾಗೃಹ ಇದೆ ಶಿವಮೊಗ್ಗದ ಕೇಂದ್ರ ಕಾರಾಗೃಹವನ್ನ ಕೂಡ ಅಲ್ಲೇ ಅನೇಕ ಆರೋಪಿಗಳನ್ನ, ಅಪರಾಧಿಗಳನ್ನ ಇಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೇಂದ್ರ ಕಾರಾಗೃಹ ಧಾರವಾಡದಲ್ಲೂ ಕೂಡ ಇದೆ, ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ ಗೊತ್ತಿಲ್ಲ. ಈಗ ಬಂದಿರುವಂತಹ ಒಂದಷ್ಟು ಮಾತಿನ ಪ್ರಕಾರವಾಗಿ ಕೇಂದ್ರ ಕಾರಾಗೃಹ ಬಳ್ಳಾರಿ ಅಲ್ಲೂ ಅವರನ್ನು ಕಳುಹಿಸುವಂತಹ ಸಾಧ್ಯತೆ ಇದೆ, ಅಥವಾ ರಾಮನಗರ ಅಥವಾ ಬೆಳಗಾವಿಯಲ್ಲಿ ಅವರನ್ನು ಕಳುಹಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ, ಯಾವ ಜೈಲಿನಲ್ಲಿ ಕಳುಹಿಸಿದ್ರೆ ಅಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಬರದ ಹಾಗೆ ನೋಡ್ಕೊಳ್ಬಹುದು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜೈಲಿನ ಸಿಬ್ಬಂದಿ ಆಗಿರ್ಬೋದು, ಅಧಿಕಾರಿಗಳು ಕಾಸು ಕೊಟ್ಟು ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಕಳುಹಿಸಿದ್ರು ವೇಸ್ಟ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ರೌಡಿ ಶೀಟರ್ಗಳ ಸಂಪರ್ಕ ಆಗಿದೆ, ಇಲ್ಲಿ ಸಹವಾಸ ಆಗಿದೆ. ಈಗ ನಾವು ಗಮನಿಸ್ತೀವಿ, ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ನೂರಾರು ಪ್ಲಾನ್ಗಳು ಕೂಡ ಅಲ್ಲೇ ರೂಪುಗೊಳ್ಳುತ್ತೆ ಅನ್ನೋದನ್ನ ಕೂಡ ಕೇಳಿದೀವಿ, ನೋಡಿದೀವಿ. ಇಂತಹ ಸಂದರ್ಭದಲ್ಲಿ ಈಗ ದರ್ಶನ್ರನ್ನ ಯಾವ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ, ಆ ಒಂದು ಚಿಂತನೆಯಲ್ಲಿ ಸರ್ಕಾರ ಯಾವ ರೀತಿಯಾಗಿ ತೊಡಗಿಸಿಕೊಂಡಿದೆ? ನವಿತಾ ಜೈನ್ ಸೆಂಟ್ರಲ್ ಜೈಲಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಮತ್ತೆ ರೌಡಿ ಶೀಟರ್ಗಳಿಗೆ ವಿಶೇಷವಾದ ಆತಿಥ್ಯವನ್ನ ಕೊಡುವಂತಹ ಒಂದು ವಿಡಿಯೋ ಫುಟೇಜ್ಗಳು ಕೂಡ ವೈರಲ್ ಆಗಿತ್ತು. ಆದ್ರೆ ಕೇವಲ ಅದು ತನಿಖೆಗಷ್ಟೇ ಸೀಮಿತವಾಗಿತ್ತು. ಕೇವಲ ಅಲ್ಲಿ ಎಲ್ಲ ಕೆಲ ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಶಿಸ್ತು ಕ್ರಮ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಹಾಕ್ತಾ ಇದ್ರು. ಆದ್ರೆ ಈಗ ನಟ ದರ್ಶನ್ ವಿಚಾರದಲ್ಲಿ ಈಗ ಸರ್ಕಾರವೇ, ಗೃಹ ಇಲಾಖೆ ಇದರಲ್ಲಿ ಇಂಟರ್ಫಿಯರ್ ಆಗಿರುವಂತದ್ದು, ಮತ್ತೆ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಆದ್ರೆ ಈಗ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಒಂದು ವಿಚಾರವನ್ನ ಅದನ್ನ ಏನ್ ಫೈನಲೈಸ್ ಆಗಿ ಏನ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಸೇರಿದಂತೆ ಉಳಿದ ರೌಡಿ ಶೀಟರ್ಗಳೇನಿದ್ದಾರೆ ಅದರಲ್ಲೂ ಈಗ ಮುನ್ನೆಲೆಗೆ ಬಂದಿರುವಂತಹ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ಆಗಿರ್ಬೋದು, ಕುಳ್ಳಾ ಸೀನ್ ಆಗಿರ್ಬೋದು, ಅದರ ಧರ್ಮ ಆಗಿರ್ಬೋದು, ಮತ್ತೆ ಏನು ಅಲ್ಲಿ ಹವಾ ಮೇಂಟೈನ್ ಮಾಡಿಕೊಂಡು ಐಷಾರಾಮಿ ಲೈಫ್ ಮಾಡುವಂತ ಕೆಲ ರೌಡಿ ಶೀಟರ್ಗಳ ಈಗಾಗಲೇ ಒಂದು ಡೀಟೇಲ್ಸ್ ಪಡ್ಕೊಂಡಿದ್ದಾರೆ. ಅಂತವರನ್ನ ಬೇರೆ ಬೇರೆ ಕಾರಾಗೃಹಗಳಿಗೆ ಕಳಿಸೋದಕ್ಕೆ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ವಿಚಾರವಾಗಿ ಈಗ ಗೃಹ ಇಲಾಖೆ ಅಂದ್ರೆ ಅದರ ಹೋಮ್ ಸೆಕ್ರೆಟರಿ ಅಂಡರ್ ಅಲ್ಲಿ ಬರುವಂತದ್ದು ಪ್ರಿಸನ್ ಡಿಪಾರ್ಟ್ಮೆಂಟ್. ಹೀಗಾಗಿ ಪ್ರಿಸನ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಿಗೆ ಬಿಟ್ಟುಕೊಟ್ಟಿದ್ದಾರೆ. ನಿಮಗೆ ಯಾವ ರೀತಿಯಲ್ಲಿ ಯಾವ ಕಾರಾಗೃಹದಲ್ಲಿ ಭದ್ರತೆ ಇದೆ ಅಂತಿದೆಯಾ ಆ ಒಂದು ಕಾರಾಗೃಹಕ್ಕೆ ನೀವು ಶಿಫ್ಟ್ ಮಾಡ್ಕೊಳ್ಬಹುದು ಅನ್ನೋ ರೀತಿಯಲ್ಲಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ಆದ್ರೆ ಒಂದು ವಿಚಾರ ಅಂದ್ರೆ ಪ್ರಮುಖವಾಗಿ ಬಳ್ಳಾರಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಮತ್ತೆ ಮಂಗಳೂರು, ಶಿವಮೊಗ್ಗ ಮತ್ತೆ ರಾಮನಗರ ಈ ಕಾರಾಗೃಹಗಳಲ್ಲಿ ಒಂದು ಹಂತದಲ್ಲಿ ಅಲ್ಲಿ ಭದ್ರತೆ ವಿಚಾರದಲ್ಲಾಗಿರ್ಬೋದು, ಮತ್ತೆ ಅಲ್ಲಿ ಕೆಲವೊಂದು ಹಂತದಲ್ಲಿ ಸೆಂಟ್ರಲ್ ಜೈಲ್ ಮಾದರಿಯಲ್ಲಿ ಅಲ್ಲಿ ಒಂದು ಸೆಕ್ಯೂರಿಟಿಯ ಒಂದು ಎಲ್ಲಾ ಕೂಡ ವ್ಯವಸ್ಥೆ ಇದೆ.
ಆದರೆ ಅಲ್ಲಿ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ಇದ್ದಂಥ ಮ್ಯಾನ್ ಪವರ್ ಅಲ್ಲೂ ಕೂಡ ಇಲ್ಲ. ಆದರೆ ಮ್ಯಾನ್ ಪವರ್ನ ಅವರನ್ನ ಮೇಂಟೈನ್ ಮಾಡುವಂಥದ್ದಾಗಿರ್ಬೋದು. ಸೆಲೆಬ್ರಿಟಿ ದರ್ಶನ್ ಬಂದರು ಅಂತಂದರೆ ನಾರ್ತ್ ಕರ್ನಾಟಕ ಆಗಿರೋ ಭಾಗದಲ್ಲಿ ಅಲ್ಲಿ ಅಭಿಮಾನಿಗಳು ಒಳಗಡೆ ಇರುವಂಥವ್ರು ಎಲ್ಲರೂ ಕೂಡ ಅಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಮಂಗಳೂರು ಆಗಿರ್ಬೋದು ಅಥವಾ ಬಳ್ಳಾರಿ ಅದನ್ನು ಹೊರತುಪಡಿಸಿದರೆ ಬೇರೆ ಯಾವುದು ಅನ್ನೋದ್ರ ಮೇಲೆ ಈಗ ಆ ಒಂದು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ಈಗ ಸಿದ್ಧತೆ ಚರ್ಚೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇನ್ನೊಂದು ವಿಚಾರ ಅಂತಂದ್ರೆ ಈಗ ತನಿಖಾ ಹಂತದಲ್ಲಿರುವಂಥದ್ದು. ಯಾಕಂದ್ರೆ ಈಗಾಗಲೇ 3 FIR ಕೂಡ ದಾಖಲಾಗಿದ್ದು, 2 FIR ಅಲ್ಲಿ ದರ್ಶನ್ A1 ಆಗಿರುವಂಥದ್ದು. ಈಗ ದರ್ಶನನ್ನ ಎಂಕ್ವೈರಿ ಮಾಡಬೇಕು, ವಿಲ್ಸನ್ ಗಾರ್ಡನ್ ಎಂಕ್ವೈರಿ ಮಾಡಬೇಕು. ಈ ಒಂದು ಸಿಗರೇಟ್ ಸೇದುವಂಥ ವಿಚಾರ ಇರ್ಬೋದು, ಅವರ ಲೈಫ್ ಲೀಡ್ ಮಾಡುವಂಥ ಒಂದು ಒಳಗಡೆ ಏನು ವ್ಯವಸ್ಥೆ ಇತ್ತು, ಮತ್ತೆ ಅವರು ಒಳಗಡೆ ಇದ್ದಂಥ ವ್ಯವಸ್ಥೆಗಳ ಬಗ್ಗೆ ಯಾರೆಲ್ಲ ಅದಕ್ಕೆ ಸಹಾಯ ಮಾಡಿದ್ರು, ಮತ್ತೆ ಹೇಗೆ ಸಹಾಯವನ್ನ ಪಡ್ಕೊಂಡಿದ್ರು ಅನ್ನೋ ರೀತಿಯಲ್ಲಿ ಅದನ್ನು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ತನಿಖಾ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಅವರನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಕಡಿಮೆ ಅಂತ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ವೆಸ್ಟಿಗೇಷನ್ ಆದಂತ ಬಳಿಕ ಮಾಡಬಹುದು ಅನ್ನೋ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ಈ ಒಂದು ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಯಾವ ಕ್ರಮವನ್ನ ಕೈಗೊಳ್ತಾರೆ ಶಿಫ್ಟ್ ಮಾಡುವಂತ ವಿಚಾರವಾಗಿ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ನಮಿತಾ ಜೈನ್. ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.